ಶ್ರೀ ಪಿಪಿಡಿ ಕ್ಷೇತ್ರ ಬೆಟ್ಟದಾಸನಪುರ ಗ್ರಾಮ. ಧರ್ಮೋ ರಕ್ಷತಿ ರಕ್ಷಿತಃ ಸರ್ವೇ ಜನೋ ಸುಖಿನೋ ಭವಂತು. ಇಂದು ಶ್ರೀ ಪಿಪಿಡಿ ಕ್ಷೇತ್ರಕ್ಕೆ ಬಂದು ಕ್ಷೇತ್ರದ ಅಮ್ಮನವರುಗಳಿಗೆ ನಮಸ್ಕರಿಸುತ್ತಾ 125ನೇ ಸುತ್ತಿನ ಪಾದಯಾತ್ರೆಯನ್ನು ಕೈಗೊಳ್ಳಲಾಗಿರುತ್ತದೆ. ಪ್ರಸ್ತುತ ಇಂದು ಶನಿವಾರ, ಹೊಸ ವರ್ಷದ ಶನಿವಾರ ದಿನಾಂಕ 3 ಹುಣ್ಣಿಮೆಯ ದಿನವಾದ್ದರಿಂದ ಇಂದು ಕ್ಷೇತ್ರಕ್ಕೆ ಬಂದು ಅಮ್ಮನವರಿಗೆ ನಮಸ್ಕರಿಸುತ್ತಾ 20 ಸುತ್ತು ಪಾದಯಾತ್ರೆಯನ್ನು ಕೈಗೊಂಡು 21ನೇ ಪಾದಯಾತ್ರೆಯ ಒಂದು ವಿಡಿಯೋ ಚಿತ್ರೀಕರಣವನ್ನು ಮಾಡಲಾಗಿರುತ್ತದೆ. ಪ್ರಸ್ತುತ ಅಮ್ಮನವರ ಆಶೀರ್ವಾದಗಳು ಈ ಕ್ಷೇತ್ರಕ್ಕೆ ಬರುವಂತಹ ಸಕಲ ಸರ್ವ ಭಕ್ತಾದಿಗಳಿಗೆಲ್ಲರಿಗೂ ಸಹ ಇರಲೆಂದು ಈ 125ನೇ ಸುತ್ತಿನ ಪಾದಯಾತ್ರೆಯ ಸುಸಂದರ್ಭದಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ಈ ಕ್ಷೇತ್ರದಲ್ಲಿ ನವಗ್ರಹಕ್ಕೆ ಸಂಬಂಧಿಸಿದಂತಹ ವೃಕ್ಷ ಗಿಡ ಮರಗಳಿದ್ದು, ಈ ಕ್ಷೇತ್ರದ ಭಕ್ತಾದಿಗಳು ಮತ್ತು ನಮ್ಮೂರಿನ ಗ್ರಾಮಸ್ಥರು ತಮಗೆ ಅವಶ್ಯಕತೆ ಎನಿಸಿದಾಗ ಈ ಕ್ಷೇತ್ರಕ್ಕೆ ಬಂದು ಈ ಕ್ಷೇತ್ರದಲ್ಲಿರುವಂತಹ ನವಗ್ರಹ ವೃಕ್ಷಗಳಿಗೆ ಪೂಜಿಸಿ ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸುವಂತೆ ದೇವರಲ್ಲಿ, ಅಮ್ಮನವರಲ್ಲಿ ಬೇಡಿಕೊಳ್ಳಬಹುದು. ಆ ದೃಷ್ಟಿಯಿಂದಲೇ ಈ ಕ್ಷೇತ್ರದಲ್ಲಿ ನವಗ್ರಹ ವೃಕ್ಷಗಳು ಹಾಗೂ ತೆಂಗು, ಕಂಗು, ಬಾಳೆ, ವೀಳ್ಯದೆಲೆ, ಬೇವು, ನಿಂಬೆ, ಮಾವು, ಕಣಗಿಲೆ, ಶ್ರೀಗಂಧ ಇತ್ಯಾದಿಯಾಗಿ ನವಗ್ರಹ ವೃಕ್ಷಗಳ ಜೊತೆಗೆ ಶ್ರೀ ಪಿಪಿಡಿ ಕ್ಷೇತ್ರದ ವನಸಿರಿಯ ವೃಕ್ಷಗಳನ್ನು ನೆಟ್ಟು ಬೆಳೆಸುತ್ತಾ ಬಂದಿರುತ್ತೇವೆ. ಹಾಗೂ ವಿಶೇಷವಾಗಿ ಈ ಕ್ಷೇತ್ರದಲ್ಲಿ ಧರ್ಮ ಜ್ಯೋತಿ ಸ್ತಂಭವನ್ನು ರಚಿಸಿದ್ದು, ಮುಂದಿನ ಸಂಚಿಕೆಯಲ್ಲಿ ಅದರ ಬಗ್ಗೆ ವಿವರಣೆಯನ್ನು ನೀಡುತ್ತೇವೆ. ಪ್ರಸ್ತುತ ಯಾರು ಈ ಕ್ಷೇತ್ರಕ್ಕೆ ಬಂದು 21 ಬಾರಿ ಪಾದಯಾತ್ರೆ ಮಾಡಿ 18 ಮೆಟ್ಟಿಲೇರಿ 21 ಅಡಿ ಎತ್ತರವಿರುವಂತಹ ಜ್ಯೋತಿ ಸ್ತಂಭದ ಮೇಲೆ 3 ಸುತ್ತು ಪ್ರದಕ್ಷಿಣೆ ಮಾಡಿ ಧರ್ಮ ಜ್ಯೋತಿಯನ್ನು ಬೆಳಗಿಸಿ ತಮ್ಮ ಇಷ್ಟಾರ್ಥಗಳೆಲ್ಲವನ್ನು ಸಹ ನೆರವೇರಿಸು ಮಾತೆ ಎಂದು ಬೇಡಿಕೊಳ್ಳುತ್ತಾ ಕುಟುಂಬ ಸಮೇತ ಜ್ಯೋತಿಯನ್ನು ಬೆಳಗಲಿ ಎಂಬ ಸದುದ್ದೇಶದಿಂದ ಇಲ್ಲಿ ಧರ್ಮಜ್ಯೋತಿ ಸ್ತಂಭವನ್ನು ರಚಿಸಲಾಗಿರುತ್ತದೆ. ಈ ಕ್ಷೇತ್ರದ ವಿಶೇಷತೆ ಏನೆಂದರೆ, ಈ ಕ್ಷೇತ್ರದಲ್ಲಿ ತ್ರಿವೇಣಿ ಸಂಗಮ ದೇವತೆಗಳು ಹಾಗೂ ನವಗ್ರಹ ವೃಕ್ಷಗಳು ಹಾಗೂ ಧರ್ಮಜ್ಯೋತಿ ಸ್ತಂಭವನ್ನು ರಚಿಸಲಾಗಿದ್ದು, ಭವಿಷ್ಯದ ಭಕ್ತಾದಿಗಳು ಈ ಸ್ಥಳದ ಎಲ್ಲ ಒಂದು ಧಾರ್ಮಿಕ ಭಾವನೆಗಳಿಗೆ ಯಾವುದೇ ರೀತಿಯ ಧಕ್ಕೆ ಬರದ ಹಾಗೆ ಹಾಗೂ ಪೂಜ್ಯ ಭಾವನೆಯಿಂದ ಈ ಕ್ಷೇತ್ರವನ್ನು ನಡೆಸಿಕೊಂಡು ಬೆಳೆಸಿಕೊಂಡು ಮುನ್ನಡೆಸಿಕೊಂಡು ಹೋಗಬೇಕೆಂದು ಪ್ರಸ್ತುತ ಈ 125ನೇ ಸುತ್ತಿನ ಪಾದಯಾತ್ರೆಯ ಸುಸಂದರ್ಭದಲ್ಲಿ ಬೇಡಿಕೊಳ್ಳುತ್ತೇನೆ. ಪ್ರಸ್ತುತ ವಾಡಿಕೆಯಂತೆ 21 ಬಾರಿ ಘಂಟಾನಾದ. ಇದು ಶ್ರೀ ಪ್ರಿಯಾ ಪಟ್ಟಣದಮ್ಮ ಮೂಲ ದೇವಸ್ಥಾನದ ಪ್ರಥಮ ನಾಮಫಲಕ. ಧನ್ಯೋಸ್ಮಿ ತಾಯೇ,
ಧನ್ಯೋಸ್ಮಿ.